ಆತನ ಕೃಪಾವರಗಳು ನಿಂತು ಹೋಗವು, ಅವು ಪ್ರತಿನಿತ್ಯವೂ ಹೊಸ ಹೊಸದಾಗಿ ಬರುತ್ತದೆ. ನಿನ್ನ ಕೃಪಾ ಸಂದತೆ ದೊಡ್ಡದು. ದೇವರೇ, ಕಳೆದ ತಿಂಗಳು, ಕಳೆದ ವಾರ ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿ ಉಳಿಸಿ ಹೊಸ ತಿಂಗಳಿನ ಹೊಸ ದಿನಕ್ಕೆ, ಪವಿತ್ರ ದಿನಕ್ಕೆ ನಿನ್ನನ್ನು ಆರಾಧಿಸಲು ನಮ್ಮೆಲ್ಲರನ್ನ ಕರೆಕೊಂಡು ಬಂದಿದ್ದೀಯಪ್ಪ. ಅದಕ್ಕೋಸ್ಕರ ಸ್ತೋತ್ರ ಹೇಳ್ತೇವೆ. ನೀನು ನಮ್ಮನ್ನ ಉದ್ದೇಶದಿಂದ ಉಳಿಸಿದ್ದಿ. ಅದನ್ನು ಅರಿತು ನಾವು ನಿನ್ನ ಮಕ್ಕಳಾಗಿ ಬಾಳ್ಲಿಕ್ಕಾಗುವಾಗೆ ಈ ವಾರದ ಎಲ್ಲ ದಿನಗಳಲ್ಲಿಯೂ, ಈ ತಿಂಗಳಿನ ಎಲ್ಲ ದಿನಗಳಲ್ಲಿಯೂ, ನಮ್ಮ ಜೀವಮಾನದಲ್ಲಿ ನೀನು ಅನುಗ್ರಹಿಸಿಕೊಡುವಂಥ ಎಲ್ಲ ದಿನಗಳಲ್ಲಿಯೂ ನಿನ್ನ ಮಕ್ಕಳಾಗಿ ಬಾಳ್ಲಿಕ್ಕಾಗುವಾಗ ಮೊಟ್ಟ ಮೊದಲನೇದಾಗಿ ನಾನು ತ್ರಯೇಕ ದೇವರಿಗೆ ಸ್ತೋತ್ರವನ್ನು ಹೇಳ್ತೇನೆ. ದೇವರ ಚಿತ್ತ ಇಲ್ಲದೆ ನಾವು ಯಾರು ಏನನ್ನು ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸಹ ಈ ಸಭೆಗೆ ಬರಲಿಕ್ಕಾಗುವಾಗೆ ದೇವರ ಚಿತ್ತ ಎಂಬುದಾಗಿ ನೆನೆಸಿ ನಾನು ದೇವರಿಗೆ ಮೊಟ್ಟ ಮೊದಲದಾಗಿ ಸ್ತೋತ್ರವನ್ನು ಹೇಳ್ತೇನೆ. ಅದೇ ಸಮಯದಲ್ಲಿ ದೇವರು ತನ್ನ ಚಿತ್ತವನ್ನು ತನ್ನ ಮಕ್ಕಳ ಮೂಲಕ ಈಡೇರಿಸಿಕೊಳ್ತಾರೆ. ಈ ಅವಕಾಶವನ್ನು ಕೊಟ್ಟಂಥ ಇಲ್ಲಿಯ ಸಭಾಪಾಲಕರಾದಂಥ ರೆವರೆಂಡ್ ಮಾರ್ಗನ್ ಸಂದೇಶ್ ಅಯ್ಯನವರಿಗೂ ಸಹ ನಾನು ವೈಯಕ್ತಿಕವಾಗಿ, ನಮ್ಮ ಸಭಾಪಾಲನಾ ಸಮಿತಿಯ ಸದಸ್ಯರು ಬಂದಿದ್ದಾರೆ, ಅವರ ಪರವಾಗಿ, ಇಡೀ ಸಭೆಯ ಪರವಾಗಿ ಮತ್ತು ನಮ್ಮ ಡಯಸಿಸ್ನ ಪರವಾಗಿಯೂ ನಾನು ಉಪಕಾರವನ್ನು ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ಉಪಕಾರವನ್ನು ತಿಳಿಸ್ತೇನೆ. ಸಭೆಯಾದ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ವಿಶೇಷವಾಗಿ ಸುರೇಶ್ ಬಾಬು ಅವರಿಗೂ, ಯಾಕಂದರೆ ನನಗೆ ಅಯ್ಯನು ಹೆಚ್ಚು ಪರಿಚಯ ಇದ್ದಾರೆ, ಮತ್ತು ಇಲ್ಲಿ ನನಗೆ ಹೆಚ್ಚು ಪರಿಚಯ ಇಲ್ಲ. ಯಾವ ರೀತಿಯಲ್ಲಿ ನಾನು ಸಹಾಯ ಬಯಸ್ಬೋದು ಎಂಬುದಾಗಿ ಹೇಳುವಾಗ, ಸುರೇಶ್ ಬಾಬು ಅವರ ಮಗಳು ನಮ್ಮ ದೇವಾಲಯದ ಪಾಸ್ಟೇಟ್ ಕಮಿಟಿ ಮೆಂಬರ್ಗೆ ಮದುವೆ ಆಗಿದ್ದಾರೆ. ಅವರ ಮೂಲಕ ನಮ್ಮ ಪರಿಸ್ಥಿತಿನ ಅವರು ನೋಡಿ ಅವರ ತಂದೆಗೆ ಅಯ್ಯನವರಿಗೆ ಹೇಳುವಾಗ ಈ ಒಂದು ಅವಕಾಶವನ್ನು ಅಯ್ಯನವರು ಮತ್ತು ಸಭಾಪಾಲನಾ ಸಮಿತಿಯವರು ನೀವು ನೀಡಿದ್ದೀರಿ. ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಉಪಕಾರವನ್ನು ತಿಳಿಸ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ,